ವೇದಿಕೆ ಮೇಲೆ ನಮ್ಮ ಹಗರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಮುಂದೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಗೋಡಿ ಬಸಪ್ಪನವರು ಮತ್ತು ನಮ್ಮ ಕೆಪಿಸಿಸಿಯ ಸದಸ್ಯರು, ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆದಂತ ಕುರಿ ಶಿವಮೂರ್ತಿ ಅವರು, ಆಮೇಲೆ ನಮ್ಮ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು, ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾದಂತ ಶಾರಾ ಬಾನಮ್ಮ ಅವರು ಮತ್ತು ಮಹಿಳಾ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಯಶೋಧಮ್ಮನವರು ಮತ್ತು ಕೆಪಿಸಿಸಿಯ ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಅವರು ಮತ್ತು ನಮ್ಮ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ನಂದಿಪಂಡಿ ಸೋಮಣ್ಣ ಅವರು, ಉಪ ನಂದಿಪಂಡಿ ಸೋಮಣ್ಣ ಗ್ಯಾರಂಟಿಗಳು, ಹಾಗೂ ನಮ್ಮ ಭಾರತೀಯವರಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಘಟಕದ ಮಹಿಳಾ ಅಧ್ಯಕ್ಷರಾದಂತಹ ಸುನಂದಮ್ಮನವರು, ಮತ್ತೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ನನ್ನ ಹಿರಿಯ ಅಕ್ಕನಾದಂತ ನಮ್ಮ ನಾಗಮ್ಮ ಗೋಳಿ ಬಸಪ್ಪನವರಿದ್ದಾರೆ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಅಕ್ಕಿ ಕೋಟೇಶ್ ಅವರು ಮತ್ತು ಮೈಲಾರಪ್ಪಣ್ಣವರು, ಹಲ್ದಾಳ್ ವಿಜಯಣ್ಣವರು, ಇಲ್ಲಿ ಅಮೃತಪ್ಪಣ್ಣವರು, ನಮ್ಮ ವಕೀಲರು ರಮೇಶ್ ಅಣ್ಣವರು ಮತ್ತು ಮರಿ ರಾಮಪ್ಪನವರು, ಮತ್ತೆ ಚಿತ್ರಪಳ್ಳಿ ದೇವೇಂದ್ರಪ್ಪನವರು, ಅನೇಕ ಜನ ನಮ್ಮ ಹಗರಿಬೊಮ್ಮನಹಳ್ಳಿ ಪುರಸಭೆ ಸದಸ್ಯರೆಲ್ಲ ಬಂದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಗ್ರಾಮದ ಎಲ್ಲ ನನ್ನ ಸಮಾಜದ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲ ತಾಯಂದಿರೇ, ಅಕ್ಕ ತಂಗಿಯಂದಿರೇ ಹಾಗೂ ಎಲ್ಲ ಯುವಕ ಸ್ನೇಹಿತ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ನಮಗೆ ಇವತ್ತು ಗೊತ್ತಿದೆ ಈ ಲೋಕಸಭಾ ಚುನಾವಣೆ ಒಂದು ಈ ದೇಶದ ಭವಿಷ್ಯವನ್ನ ತೀರ್ಮಾನ ಮಾಡತಕ್ಕಂಥ ಚುನಾವಣೆ ಮತ್ತು ಸಂವಿಧಾನವನ್ನ ಉಳಿಸುವಂತ ಚುನಾವಣೆ. ಸ್ವಲ್ಪ ಸೌಂಡ್ ಕೊಡಪ್ಪ. ಸಂವಿಧಾನವನ್ನ ಉಳಿಸುವಂತ ಚುನಾವಣೆ. ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಈ ದೇಶಕ್ಕೆ ಏನು ಮಾಡಿದೆ ಅಭಿವೃದ್ಧಿ ಅನ್ನೋದನ್ನ ಇವತ್ತು ಚರ್ಚೆ ಆಗ್ಬೇಕಾಗಿದೆ. ಚರ್ಚೆ ಆಗ್ಬೇಕು ಬೇಡ? ಬಿಜೆಪಿ ಅವರು ಏನ್ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಚರ್ಚೆ ಆಗ್ಬೇಕು ಬೇಡ? ಚರ್ಚೆ ಆಗ್ಬೇಕು. ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 10 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. ಮೋದಿಯವರು 10 ವರ್ಷ ಪ್ರಧಾನಮಂತ್ರಿ ಅವಧಿಯಲ್ಲಿ ಈ ದೇಶಕ್ಕೆ ಮೋದಿಯವರ ಕೊಡುಗೆ ಏನು, ಮತ್ತೆ ಮೋದಿಯವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿ ಹೇಳ್ಬೇಕಲ್ಲ ಬಂದು. ಇಲ್ಲ, ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು, ನಾವು ಬಿಜೆಪಿ ಅವರು ಈ ರೀತಿ ಅಭಿವೃದ್ಧಿ ಮಾಡಿದ್ದೀವಿ, ಇವತ್ತು ಕೇಂದ್ರದಿಂದ ಇಷ್ಟಿಷ್ಟು ಅನುದಾನವನ್ನ ನಾವು ಕೊಟ್ಟಿದ್ದೀವಿ, ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳಲ್ಲಿ ನಾವು ಎಲ್ಲ ಗೋಲ್ಡ್ ಪ್ಲೇಟ್ ನೋಡಿಸಿದ್ದೀವಿ, ಬುಲೆಟ್ ಟ್ರೈನ್ ಅನ್ನು ಬಿಟ್ಟಿದ್ದೀವಿ ಇದೆಲ್ಲ ಹೇಳ್ಬೇಕಲ್ಲ. ನೀವು ಸುಮ್ಮನೆ ಬಂದು ಓಟ್ ಕೇಳ್ಬಿಟ್ರೆ ಜನ ಓಟ್ ಹಾಕ್ಬಿಡ್ಬೇಕಾ? ಅವ್ರು ಹೇಳ್ಬೇಕಲ್ಲ, ಬಂದು ನಾವು ಈ ರೀತಿ ಮಾಡಿದೀವಿ ಅಂತ ಹೇಳಿ. ಇವತ್ತು ಮೋದಿಯವರು 2014ರಲ್ಲಿ ಏನಂತ ಹೇಳಿದ್ರು, ಕಾಂಗ್ರೆಸ್ನವರು 60 ವರ್ಷದಿಂದ ಏನೂ ಮಾಡಿಲ್ಲ, ನನಗೆ 5 ವರ್ಷ ಕಾಲಾವಕಾಶ ಕೊಡ್ರಿ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಪ್ಪು ಹಣವನ್ನ ಹೊರದೇಶದಲ್ಲಿ ಇಟ್ಟಿದ್ದಾರೆ ಎಲ್ಲರೂ, ಶಿವಮೂರ್ತಿ ಅವರು, ಅಕ್ಕಿ ಕೋಟೇಶ್ ಅವರು, ಮತ್ತೆ ಎಲ್ಲರೂ ರೊಕ್ಕ ತಗೊಂಡು ಅಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಪ್ಪು ಹಣ ಕಾಂಗ್ರೆಸ್ ಎಲ್ಲ ಇಟ್ಬಿಟ್ರೆ, ಆ ಎಲ್ಲ ಹಣವನ್ನು ತಂದು ಭಾರತೀಯರ ಪ್ರತಿಯೊಬ್ಬ ಭಾರತೀಯರ ಅಕೌಂಟಿಗೆ ಎಷ್ಟಾಗ್ತದೆ ಅಂತ ಹೇಳಿದ್ರು? ಎಷ್ಟಾಗ್ತಿದ್ರು? ನಾವ್ ಹೇಳಿದ್ವಾ? ಬಿಜೆಪಿ ಅವರು ಹೇಳಿದ್ರು, ನರೇಂದ್ರ ಮೋದಿ ಅವರು ಹೇಳಿದ್ರು. ಹಾಕಿದ್ರ 15 ಲಕ್ಷ ಹಾಕಿದ್ರ? ಏನು ಕೊಟ್ರು? ಚಂಬು ಕೊಟ್ರು ಕೈಯಲ್ಲಿ. ಅಲ್ರಿ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಿ, ಹಾಕ್ಲಿಲ್ಲ.